ಸರ್, ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದ್ರೆ, ಈಗ KEA ಮೂಲಕ, ಕರ್ನಾಟಕ ಎಜುಕೇಶನ್ ಅಥಾರಿಟಿ ಮೂಲಕ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ನಾವು ಪ್ರವೇಶ ಪಡೆಯೋದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ? ಮತ್ತೆ ಈಗ ನಾವು ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ DCET ಕಡ್ಡಾಯ ಆಗಿರುತ್ತಾ? ಓಕೆ, ಇದು ಈ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇದೆಯಲ್ಲ, ನಾನು ಇಷ್ಟೊತ್ತೇನೆಲ್ಲ ಹೇಳಿದೆಲ್ಲ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ದು. ಈಗ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ಗೆ ಡಿಪ್ಲೊಮಾ ಬೇಕೇ ಬೇಕು ಅಂತ ಅನ್ನೋದೇನಿಲ್ಲ. DCET ಅದೊಂಥರ ಬೇರೆಯೇ ಚಾನಲ್. ಬಟ್ ಅಲ್ಲಿ ಯಾಕೆ ಈ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ, ಇದು ಜನರಲಿ ಆರ್ಕಿಟೆಕ್ಚರ್ಗೆ ದ್ವಿತೀಯ PUC ಅಂದ್ರೆ ಸೆಕೆಂಡ್ PUC ಆದ ನಂತರ ಸೇರ್ತಾರೆ. ಅದಕ್ಕೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅಂತ ಒಂದು ಬೇರೆ ಏನಿದೆ, ಅದು ಎಲ್ಲ ಅದಕ್ಕೆ ಏನೇನ್ ಬೇಕು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫ್ರೇಮ್ ಮಾಡೋದು ಅವರು. ಇದಕ್ಕೆ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಅಂದ್ರೆ NATA ನಾಟ ಅಂತ ಹೇಳ್ತೀವಿ, ನ್ಯಾಷನಲ್ ಆಪ್ಟಿಟ್ಯೂಡ್ ಅಡ್ಮಿಷನ್ಗೋಸ್ಕರ ಬೇಕಾಗಿರೋದು. NATA ಅಂದ್ರೆ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಸೊ ಆ ಆರ್ಕಿಟೆಕ್ಚರ್ ಅದ್ರಲ್ಲಿ ಏನಿದೆ, ಏನೆಲ್ಲ ಬೇಕು ಆ ನಾಟ ಎಕ್ಸಾಮ್ ಬರೆದು ಅದರಲ್ಲಿ ಬರೋ ರ್ಯಾಂಕ್ ಬೇಸಿಸ್ ಮೇಲೆ ಅವರಿಗೆ ಅಡ್ಮಿಷನ್ ಕೊಡೋದು. ಸೊ ಹಾಗಾಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ಗೆ ಈ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಡಿಸೈಡ್ ಮಾಡುವಂಥದ್ದು ಈ ನಾಟ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. PUC ನಂತರನೇ ಜನರಲಿ ಅವ್ರು ಸೇರ್ಕೊಳ್ತಾರೆ. ಆದ್ರೆ ತುಂಬಾ ಡಿಪ್ಲೊಮಾ ಕೋರ್ಸಸ್ ಆರ್ಕಿಟೆಕ್ಚರ್ ಅಲ್ಲಿ ಇದೆ, ಅವ್ರಿಗೂ ಮಾಡ್ಬೋದಾ ಇಲ್ವಾ ಅನ್ನೋದಕ್ಕೆ. ಬಟ್ ಅವ್ರಿಗೆ ಡಿಪ್ಲೊಮಾ ಇನ್ CET ಬೇಕೇ ಬೇಕು ಅಂತ ಏನಿಲ್ಲ. ಅವ್ರಿಗೆ ಏನಂತಂದ್ರೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಏನೆಲ್ಲ ಡಿಸೈಡ್ ಮಾಡಿದ್ದಾರೆ, ಈ ನಾಟ ಎಕ್ಸಾಮ್ ಬರೆದು ಅದರ ಸ್ಕೋರ್ ಮೇಲೆ ಅವರು ಮತ್ತೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಸೇರ್ಕೋಬಹುದು. ಆದ್ರೆ ಒಂದೇನಂತಾರೆ, ಈ ತರ ಈ ಇಂಜಿನಿಯರಿಂಗ್ ತರ ಸೆಕೆಂಡ್ ಇಯರ್ಗೆ ಸೇರಕ್ ಬರಲ್ಲ. ಇದರಲ್ಲಿ ಇವರು ಮತ್ತೆ ಫ್ರೆಶ್ ಆಗಿ ಫಸ್ಟ್ ಇಯರ್ಗೆ ಸೇರ್ಕೋಬೇಕು. ಯಾಕಂದ್ರೆ ಆರ್ಕಿಟೆಕ್ಚರ್ ಅಲ್ಲಿ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಆ ಸೆಕೆಂಡ್ ಇಯರ್ ಇಂದ ಹೋಗುವಂತ ಆಪ್ಷನ್ ಇಲ್ಲ. ಬಟ್ ಆದ್ರೆ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದವರು ಅವ್ರು ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ, PUC ಮಾತ್ರ ಮಾಡಿದವ್ರಿಗೆ ಇವ್ರಿಗಿಲ್ಲ ಅಂತಲ್ಲ, ಡಿಪ್ಲೊಮಾ ಮಾಡಿದವ್ರಿಗೂ ಅವಕಾಶಗಳಿದಾವೆ. ಬಟ್ ಆದ್ರೆ ಅವರು ನಾಟ ಎಕ್ಸಾಮ್ ಬರೀಲೇಬೇಕು. ಅದು ಯಾಕೆ ಅಂತಂದ್ರೆ ಅದರಲ್ಲಿರೋ ಸ್ಕಿಲ್ಲೇ ಬೇರೆ. ಈ ಆರ್ಕಿಟೆಕ್ಚರ್ ಕೋರ್ಸಲ್ಲಿ ಏನಾಗುತ್ತೆ, ಅವ್ರಿಗೆ ಡ್ರಾಯಿಂಗ್ ಕೆಪಾಸಿಟಿ ಹೇಗಿದೆ, ಮತ್ತೆ ಅವ್ರಿಗೆ ವಿಷನ್ ಒಂದು ಯಾವ್ದನ್ನ ನೋಡಿದಾಗ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅವ್ರಿಗೆ ಆಪ್ಟಿಟ್ಯೂಡ್ ಸ್ಕಿಲ್ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಇಂಥದನ್ನೆಲ್ಲ ಟೆಸ್ಟ್ ಮಾಡಕ್ಕೆ ಈ ನಾಟ ಎಕ್ಸಾಮ್ ಇರೋದು. ನಾನು ಹೇಳಿದ್ನಲ್ಲ, ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಆರ್ಕಿಟೆಕ್ಚರ್ ಅಂತ. ಆ ಎಕ್ಸಾಮ್ ಅಲ್ಲಿ ಅವ್ರಿಗೆ ರ್ಯಾಂಕ್ ಮೇಲೆ ಅವ್ರಿಗೆ ಇದಕ್ಕೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಸೇರ್ಕೋಬಹುದು. ಹಾಗಾಗಿ ಡಿಪ್ಲೊಮಾ CET ಬೇಕೇ ಬೇಕಾ? ಬೇಡ. ಬಟ್ ಆದ್ರೆ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದವ್ರಿಗೆ ಅವರಿಗೆ ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್ ಮಾಡೋಕ್ಕಾಗತ್ತೆ. ಬಟ್ ಕಂಡೀಷನ್ ಹೇಳ್ದಂಗೆ ಈ ನಾಟ ಎಕ್ಸಾಮ್ ಆಗಿರ್ಬೇಕು. ಬೇರೆ ಏನೇನು ಕಂಡೀಷನ್ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಇರುತ್ತೋ ಅದೆಲ್ಲ ಬೇಕಾಗುತ್ತೆ. ಸೊ ಹಾಗಾದ್ರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಪ್ರವೇಶ ಪಡಿಬೇಕಂದ್ರೆ ನಾಟ ಕಡ್ಡಾಯ ಅಂತ ಹೇಳ್ತಾ ಇದ್ದೀರಾ? ನಾಟ ಕಡ್ಡಾಯ ಬರೀಲೇಬೇಕು. ಇನ್ನು ನಾಟ ನಾವು ಪರೀಕ್ಷೆಯಲ್ಲಿ ಎಷ್ಟು ಮಿನಿಮಲ್ ಮಾರ್ಕ್ಸ್ ತಗೊಳ್ಬೇಕು ಅಂತ ಏನಾದ್ರು ಅದು ಕೂಡ ರೆಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ? ಅಂದ್ರೆ ಮಿನಿಮಮ್ ಅಂತ ಇದಿಲ್ಲ ಅವ್ರಿಗೆ. ಅಂದ್ರೆ ಜನರಲಿ 35% ಇದು ಅಂತಾರೆ. ಬಟ್ ಆದ್ರೆ ಅದು ಡಿಪೆಂಡ್ ಆಗುತ್ತೆ. ಅಂದ್ರೆ ಅವರು ಮಿನಿಮಮ್ ಇಷ್ಟು ಇರಲೇಬೇಕು ಅಂತ. ಅದ್ರ ನಂತರ ಇದು ಕಾಂಪಿಟೇಷನ್ ನೀವು ಹೇಳ್ದಂಗೆನೆ. ಯಾಕಂದ್ರೆ ಎಷ್ಟು ಸೀಟ್ ಇರುತ್ತೆ, ಮಿನಿಮಮ್ ಸೀಟ್ ಆರ್ಕಿಟೆಕ್ಚರ್ ಸೀಟ್ಗಳು ಇಂಜಿನಿಯರಿಂಗ್ ಸೀಟ್ ಸಿಗ್ತದಷ್ಟು ಇಲ್ಲ. ಹಾಗಾಗಿ ಯಾರು ಹೈಯೆಸ್ಟ್ ರ್ಯಾಂಕ್ ತಗೊಳ್ತಾರೋ ಆ ಬೇಸಿಸ್ ಮೇಲೆ ಅವ್ರಿಗೆ ಸೀಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾಟ ಎಕ್ಸಾಮ್ ಪಾಸ್ ಆಗ್ಲೇಬೇಕು ಆರ್ಕಿಟೆಕ್ಚರ್ ತಗೊಳಕ್ಕೆ. ಸರ್, ಇನ್ ಜನರಲ್ ಈಗ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ನಾವು ಪ್ರವೇಶ ಪಡಿಬೇಕು ಅಂತಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ಇಂತಿಷ್ಟೇ ಇರಬೇಕು ಅಂತ ಏನಾದ್ರು ಇದೆಯಾ? ಎರಡು ಅದೇ ಹೇಳಿದಂಗೆ ನಿಮ್ಗೆ ಹೇಳ್ದಂಗೆ, ಒಂದು 12th ಪಾಸ್ ಆಗಿ PU ಆದ ನಂತರ ಅವರು ನಾಟ ಎಕ್ಸಾಮ್ ಬರೆದು ಮಾಮೂಲಿ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೇ ಅಲಾಟ್ ಮಾಡೋದು. ಅದೊಂದು ಬೇರೆ ಚಾನಲ್ ಎಲ್ಲ ಮಾಡ್ತಾರೆ ಪ್ಯಾರಲಲ್ ಆಗಿ. ಹೇಗೆ ಈ ಮೆಡಿಕಲ್ದು ಬೇರೆದೆಲ್ಲ ಆಗುತ್ತಲ್ಲ, ಅದೇ ತರ ಈಗ ಆರ್ಕಿಟೆಕ್ಚರ್ ಬೇರೆ ಚಾನಲ್ ಎಲ್ಲ ಅಡ್ಮಿಷನ್ ಆಗುತ್ತೆ. ಬಟ್ ಅವ್ರಿಗೆ PUC ಆಗಿರ್ಬೇಕು, ನಾಟ ಸ್ಕೋರ್ ಇರಬೇಕು. ನಾಟ ಸ್ಕೋರ್ ಮೇಲೆ ಅವರಿಗೆ ಅಡ್ಮಿಷನ್ ಮಾಡ್ತಾರೆ. ಇನ್ನೊಂದು ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಮಾಡಿದ್ರು ಅವರಿಗೆ ಮತ್ತೆ ನಾಟ ಎಕ್ಸಾಮ್ ಬರೆದು ಬೇಕಾದಂತಹ ಕಂಡೀಷನ್ ಆಯ್ತು ಅಂತಂದ್ರೆ ಅವರಿಗೆ ಇದು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಕೋರ್ಸ್ಗೆ ಸೇರ್ಕೋಬಹುದು ಅವರು. ಓಕೆ ಸರ್, ಹಾಗಾದ್ರೆ ಬ್ಯಾಚುಲರ್ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳೇನಾದ್ರು ನೇರವಾಗಿ ಇಂಜಿನಿಯರಿಂಗ್ ದ್ವಿತೀಯ ವರ್ಷಕ್ಕೆ ಲ್ಯಾಟರಲ್ ಎಂಟ್ರಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ಸೇರ್ಕೊಳ್ಬಹುದಾ? ಇಲ್ಲ, ಅದೇ ಹೆಚ್ಚಿನವ್ರಿಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ, ಡಿಪ್ಲೊಮಾ ಮುಗಿದ ಕೂಡಲೇ ಎಲ್ಲ ಇಂಜಿನಿಯರಿಂಗ್ ಅಲ್ಲಿ ಸೆಕೆಂಡ್ ಇಯರ್ ಸೇರಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಲ್ಯಾಟರಲ್ ಎಂಟ್ರಿ 1 ಇಯರ್ ಉಳಿತದೆ ಸೆಕೆಂಡ್ ಇಯರ್ ಅಂತ. ಬಟ್ ಆರ್ಕಿಟೆಕ್ಚರ್ ಎಲ್ಲ ಆಪ್ಷನ್ ಇಲ್ಲ. ಅವರು ಈ ಅವಕಾಶ ಇದೆ, ಬಟ್ ಆದ್ರೆ ಅವರಿಗೆ ಫಸ್ಟ್ ಇಯರ್ಗೆ ಜಾಯ್ನ್ ಆಗಬೇಕು. ಈ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಈ ಆಪ್ಷನ್ ಇಲ್ಲ ಸೆಕೆಂಡ್ ಇಯರ್ ಹೋಗುವಂಥದ್ದು. ಅವರು ಈಗ PUC ಮುಗಿದ ನಂತರ ಬರ್ತಾರಲ್ಲ, ಅವ್ರ ಜೊತೆಗೆ ಸೇರ್ಬೇಕು ಫಸ್ಟ್ ಇಯರ್ಗೆನೆ. ಬಟ್ ಅದು ಇವ್ರಿಗೆ ಅಡ್ವಾಂಟೇಜ್ ಅಂದ್ರೆ ಆಲ್ರೆಡಿ 3 ವರ್ಷ ಕಲ್ತಿರ್ತಾರೆ. ಹಾಗಾಗಿ ಆ ನಾಲೆಜ್ ಇದೆಯಲ್ಲ ಅವ್ರಿಗೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಮಾಡಿದ್ರೆ. ಡಿಪ್ಲೊಮಾನು ಮಾಡಿದ್ರಿಂದ ಅವ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಸಿಗುತ್ತೆ. ಇವ್ರಿಗಿಂತನೂ ಚೆನ್ನಾಗಿ ಮಾಡ್ಬೋದು ಅವರು.
ಬಟ್ ಆದರೆ ಸೆಕೆಂಡ್ ಇಯರ್ಗೆ ಅವಕಾಶ ಇಲ್ಲ, ಲ್ಯಾಟ್ರಲ್ ಎಂಟ್ರಿ ಅಂತ ಬರಲ್ಲ, ಅವರು ಫಸ್ಟ್ ಇಯರ್ಗೆನೇ ಸೇರ್ಕೋಬೇಕು. ಸರಿನಾ, ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು KEA ಮೂಲಕವೇ ಪ್ರತ್ಯೇಕವಾಗಿ ಅರ್ಜಿನ ಯಾಕೆ ಸಲ್ಲಿಸಬೇಕು? ಯಾಕಂದ್ರೆ ಇದಕ್ಕೆ ಅಡ್ಮಿಷನ್ KEA ಮಾಡೋದು. ಓಕೆ, ಈಗ ಬೇರೆ ಎಲ್ಲ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬರೀ ಇಂಜಿನಿಯರಿಂಗಿಗೆ ಅಂತಲ್ಲ, ಅವರು ಇಂಜಿನಿಯರಿಂಗಿದೆ, ಮೆಡಿಕಲ್ಗಿದೆ, ಡೆಂಟಲ್ಲು, ಆರ್ಕಿಟೆಕ್ಚರು, ಅದ್ರ ಜೊತೆಗೆ ಗೋರ್ಮೆಂಟ್ ಜಾಬ್ ರಿಕ್ರೂಟ್ಮೆಂಟ್ಗೂ KEA ಯೂಸ್ ಆಗುತ್ತೆ. ಹಾಗಾಗಿ ಆರ್ಕಿಟೆಕ್ಚರ್ಗೆ ನೀವು ಗೋರ್ಮೆಂಟ್ ಕೋಟಾದಡಿ ನೀವು ಹೋಗ್ಬೇಕು ಅಂತಂದ್ರೆ ಥ್ರೂ KEA ಹೋಗ್ಬೇಕು. ಅದಕ್ಕೆ ಅಗೇನ್ ಮತ್ತೆ ನಾಟಾ ಸ್ಕೋರು ಏನೇನು ಕಂಡೀಷನ್ ಇದೆ ಅದು ಸ್ಯಾಟಿಸ್ಫೈ ಮಾಡಬೇಕು. ಹಾಗಾಗಿ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಥ್ರೂನೇ ಹೋಗ್ಬೇಕು, ಗೋರ್ಮೆಂಟ್ ಕೋಟಾದಲ್ಲಿ ಸೇರ್ಬೇಕು ಅಂದ್ರೆ. ಇನ್ನು ಪ್ರೈವೇಟ್ದು ಮ್ಯಾನೇಜ್ಮೆಂಟ್ ಸೀಟ್ ತಗೋಬಹುದು, ಅಲ್ಲಿಗೂ ನಾಟಾ ಎಕ್ಸಾಮ್ ಇರಲೇಬೇಕು, ಪಾಸ್ ಆಗಿರ್ಬೇಕು. ಸೊ ಅಲ್ಲಿ ರ್ಯಾಂಕ್ ಬರೋದಿಲ್ಲ ಕ್ರೈಟೀರಿಯಾ, ಅಲ್ಲಿ ಸೀಟ್ ಅವೈಲಬಿಲಿಟಿ, ಅವರು ಮತ್ತೆ ಮ್ಯಾಟ್ರಿಕ್ಸ್ ಅವ್ರದ್ದು ರ್ಯಾಂಕ್ ಮ್ಯಾಟ್ರಿಕ್ಸ್ ಎಲ್ಲ ಮಾಡ್ಕೊಂಡು ಅಡ್ಮಿಷನ್ ಮಾಡ್ತಾರೆ. ಓಕೆ, ಸೊ ಇವಿಷ್ಟು ಕೂಡ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇದಕ್ಕೆ ನಾವು ಎಂಟ್ರಿ ತಗೊಳ್ಬೇಕು, ಮತ್ತೆ ನಾಟಾ ಪರೀಕ್ಷೆನ ಬರೀಬೇಕು ಅಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇರಬೇಕು, ಮತ್ತೆ ಹಾಗೆ ಏನೆಲ್ಲ ಎಲಿಜಿಬಿಲಿಟಿ ಯಾರಿಗೆಲ್ಲ ಇರುತ್ತೆ ಅಂತ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಡಿಪ್ಲೊಮಾ ಮಾಡಿದವ್ರಿಗೂ ಮಾಡ್ಬೋದು ಅಂತ ಗೊತ್ತಾಗಿ, ಬಟ್ ಆದ್ರೆ ಅವರು ಸೆಕೆಂಡ್ ಇಯರ್ಗೆ ಹೋಗಕ್ಕಾಗಲ್ಲ, ಫಸ್ಟ್ ಇಯರ್ ಇಂದಾನೆ ಮಾಡಬೇಕು, ಅದೊಂದು ಇನ್ಫಾರ್ಮೇಶನ್ ಗೊತ್ತಾಗಿದೆ. ಓಕೆ ಸರ್.